ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ ಬೆಂಗಳೂರಿನಿಂದ ಗಿರೀಶ್ ನೇರ ಸಂಪರ್ಕದಲ್ಲಿದ್ರೆ ಕಲಬುರಗಿಯ ಪರಿಸ್ಥಿತಿ ಬಗ್ಗೆ ವಿವರಣೆ ಕೊಡೋದಕ್ಕೆ ಶ್ರೀಕಾಂತ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೊದಲೇದಾಗಿ ಬೆಂಗಳೂರಿನ ಪರಿಸ್ಥಿತಿ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಗಿರೀಶ್, ಬೆಳಗ್ಗೆಯಿಂದ ಹೋಟೆಲಿಂದ ಹೋಟೆಲ್ಗೆ ಅಲ್ದಾಡ್ತಾನೆ ಇದ್ದೀರಿ. ಎಲ್ಲಾ ಕಡೆ ಸೇಮ್ ಪರಿಸ್ಥಿತಿ ಕಾಣಿಸ್ತಾ ಇದೆಯಾ? ಮೆನುವಲ್ ಕಡಿತ ಆಗಿದೆ ಅಂತ ನೋಡ್ತಾ ಇದ್ವಿ. ಅಟ್ಲೀಸ್ಟ್ ಹೋಟೆಲ್ ಒಳಗಡೆ ಪರಿಸ್ಥಿತಿ ಹೆಂಗಿದೆ ತೋರಿಸೋ ಪ್ರಯತ್ನ ಆಗ್ಬೋದಾ? ಖಂಡಿತವಾಗಿಯೂ ಶ್ರುತಿ, ನೀವು ನೋಡ್ತಾ ಹೋಗ್ಬೋದು. ಏನು ಈ ಒಂದು ಹೋಟೆಲ್ ಏನಿದೆ, ಇದು ಮಲ್ಲೇಶ್ವರಂನ ಅತಿಥಿ ಗಾರ್ಡೇನಿಯಾ ಹೋಟೆಲ್. ಈ ಒಂದು ಹೋಟೆಲ್ ನಲ್ಲಿ ನಾನಿದ್ದೇನೆ. ಈ ಒಂದು ಹೋಟೆಲ್ ನಲ್ಲಿ ಮುಂಜಾನೆ ಒಬ್ಬ ಕಸ್ಟಮರ್ ಬರ್ತಾರೆ, ಪೂರಿ ಬೇಕು ಅಂತ ಹೇಳ್ತಾರೆ. ಆದ್ರೆ ಅವರಿಗೆ ಪೂರಿ ಸಿಕ್ಕೋದಿಲ್ಲ. ಇದಕ್ಕೆ ಮುಖ್ಯವಾದಂತಹ ಕಾರಣ ಸಿಲಿಂಡರ್ ಇಲ್ಲ ಅನ್ನೋದು ಅತಿ ಪ್ರಮುಖವಾದಂತಹ ಕಾರಣ. ಅದರಿಂದ ಅವರು ಏನು ಸ್ವಲ್ಪ ವಾಗ್ವಾದವನ್ನ ಮಾಡಿ ಅಲ್ಲಿಂದ ಹೋಗಿದ್ದು ಕೂಡ ಉಂಟು. ಹೀಗಾಗಿ ಸಿಲಿಂಡರ್ ಅಭಾವ ಅನ್ನೋದು ಪ್ರಸ್ತುತವಾಗಿ ಎಲ್ಲಾ ಹೋಟೆಲ್ಗಳು ಕೂಡ ತಡ್ತಾ ಇದೆ ಅಂತ ಹೇಳ್ಬೋದು. ಹೋಟೆಲ್ನ ಮಾಲೀಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ರೀತಿ ಈ ಒಂದು ಸಿಲಿಂಡರ್ ಅಭಾವ ತಡ್ತಾ ಇದೆ, ಮತ್ತೆ ಆಹಾರಗಳ ಮೇಲೆ ಇದು ಯಾವ ರೀತಿ ಒಂದು ಏನು ಪ್ರಭಾವವನ್ನು ಬೀರ್ತಾ ಇದೆ? ಅದೇ ಸಿಲಿಂಡರ್ಸ್ ಬೆಳಗ್ಗೆಯಿಂದ ಸಪ್ಲೈ ಆಗಿಲ್ಲ. ಸೊ ಲಿಮಿಟೆಡ್ ಐಟಮ್ಸ್ ಅಲ್ಲಿ ಹೋಟೆಲ್ ರನ್ ಮಾಡ್ತಾ ಇದ್ದೀವಿ. ಮುಂಚೆ ಎಷ್ಟು ಸಿಲಿಂಡರ್ ಬರ್ತಾ ಇತ್ತು, ಇವಾಗ ಎಷ್ಟು ಆಗ್ತಾ ಇದೆ? ಅದೇ ರೀತಿ ಇನ್ನು ಆಹಾರಗಳನ್ನ ಯಾವ ರೀತಿ ಉತ್ಪಾದನೆ ಮಾಡ್ತಾ ಇದ್ದೀರಾ? ಅದೇ ರೀತಿ ಯಾವ ಒಂದು ಆಹಾರಗಳನ್ನ ಕಟ್ ಮಾಡಿದ್ದೀರಾ ಇವತ್ತು ಮೆನುನಲ್ಲಿ? ಅಂದ್ರೆ ಮೊದಲು 4ರಿಂದ 5 ಸಿಲಿಂಡರ್ಸ್ ಸಪ್ಲೈ ಆಗ್ತಾ ಇತ್ತು, ನಮಗೆ ಬೇಕಾಗ್ತಿತ್ತು. ಈಗ 1-2 ಸಿಲಿಂಡರ್ ಸಪ್ಲೈ ಆಗ್ತಾ ಇದೆ. ಸೊ ಅದಕ್ಕಾಗಿ ನಾವು ಲೈವ್ ಫುಡ್ಸ್ ಅನ್ನೆಲ್ಲ ಸ್ಟಾಪ್ ಮಾಡಿ ರೆಡಿ ಐಟಮ್ಸ್ ನ ಮಾತ್ರ ಕೊಡೋ ವ್ಯವಸ್ಥೆ ಮಾಡ್ಕೊಂತ ಇದೀವಿ. ಈಗ ಚೈನೀಸ್ ಮಂಚೂರಿಯನ್ಸ್, ರೈಸ್ ಐಟಮ್ಸ್, ನೂಡಲ್ಸ್, ಆ ತರದ ಐಟಮ್ಸ್ನೆಲ್ಲ ಸ್ಟಾಪ್ ಮಾಡಿ ಏನ್ ರೆಡಿ ಟು ಈಟ್ ಫುಡ್ಸ್ ಏನಿದೆ ಅದನ್ನ ಮಾತ್ರ ರೆಡಿ ಮಾಡಿಬಿಟ್ಟು ಆದಷ್ಟು ಅದನ್ನ ಬಿಸಿ ಕೊಡೋ ವ್ಯವಸ್ಥೆ ಮಾಡ್ಕೊಂಡು ಕೊಡ್ತಾ ಇದೀವಿ. ಈಗ ಗ್ಯಾಸ್ ಸಿಲಿಂಡರ್ ಒಂದು ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಹೋದ್ರೆ ಸಪ್ಲೈ ಏನಾದ್ರು ಪ್ರೈಸ್ ಅನ್ನ ಇನ್ಕ್ರೀಸ್ ಮಾಡೋ ಯಾವ್ದಾದ್ರು ಆಪ್ಷನ್ ಇದೆಯಾ ಅಥವಾ ಹೇಗೆ? ಅನಿವಾರ್ಯ ಮಾಡಲೇಬೇಕಾಗತ್ತೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಗವರ್ಮೆಂಟ್ ಬಾಡೀಸ್ ಈ ಸಮಸ್ಯೆನ ಪರಿಗಣಿಸಿ ಅದಕ್ಕೆ ಆದಷ್ಟು ಬೇಗ ಸೊಲ್ಯೂಷನ್ಸ್ ನ ಕೊಡಬೇಕು ಅಂತ ಎಲ್ಲ ಜನರ ಪರವಾಗಿ ಕೇಳ್ಕೊಂಡು. ಸೊ ಒಟ್ಟಾರೆ ಹೋಟೆಲ್ ಮಾಲೀಕರು ಹೇಳೋ ರೀತಿಯಲ್ಲಿ ನಿಜವಾಗಿಯೂ ಏನು ಒಂದು ಸಿಲಿಂಡರ್ ಸಿಗ್ತಾ ಇಲ್ಲವೇನು ಒಂದೇ ಒಂದು ಉದ್ದೇಶದಿಂದ ಹೋಟೆಲ್ಗಳಲ್ಲಿ ನಾವು ಮೆನುಗಳಲ್ಲಿ ಕಟ್ಟನ್ನ ಮಾಡಿದ್ದೀವಿ. ಈ ಒಂದು ಚೈನೀಸ್ ಐಟಮ್ ಆಗಿರ್ಬೋದು, ಪೂರಿ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಮಾಡೋಲ್ಲ ಅನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನ್ ಹೇಳ್ತೀರಾ? ಸಪ್ಲೈ ಸಿಗ್ತಾ ಇಲ್ಲ, ಕಾಫಿ ತಿಂಡಿ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ, ತಿಂಡಿ ಊಟ ಪ್ರಾಬ್ಲಮ್ ಆಗ್ತಿದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ತುಂಬಾ ತೊಂದರೆ ಆಗ್ತಾ ಇದೆ. ಎಲ್ಲಾ ಕಡೆನೂ ಇದೇ ಪ್ರಾಬ್ಲಮ್ ನಡಿಬೇಕಲ್ಲ. ಎಲ್ಲರೂ ಈಗ ನಾವು ದಿನ ಬಂದಿಲ್ಲ ತಿಂಡಿ ತಿನ್ನೋರು, ಈ ಕೆಲವು ಐಟಮ್ಗಳೇ ಇಲ್ಲ ಅಂತಾರೆ. ಬೆಳಗ್ಗೆ ಪೂರಿ ಕೇಳಿದ್ರೆ ಪೂರಿ ಇಲ್ಲ ಅಂತಾರೆ. ಸೊ ಈ ಕಾರಣದಿಂದಾಗಿ ತುಂಬಾ ತೊಂದರೆ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಒಂದು ಪಕ್ಷದಲ್ಲಿ ಈ ಒಂದು ತೊಂದರೆ ಇನ್ಕ್ರೀಸ್ ಆದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತಂದ್ರೆ ಈ ತೊಂದರೆ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದ್ರ ಬಗ್ಗೆ ಏನಿಲ್ಲ, ಮನೆಯಲ್ಲೇ ಕೂತ್ಕೋಬೇಕಾಗತ್ತೆ, ಮನೆಯಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಮನೆಯಲ್ಲೂ ಗ್ಯಾಸ್ ಇಲ್ಲ ಅಂದ್ರೆ ಎಲೆಕ್ಟ್ರಿಕ್ ಸ್ಟವ್ ಇಟ್ಕೋಬೇಕಾಗತ್ತೆ. ಈ ಪರಿಸ್ಥಿತಿ ಬಂದು ನಿಲ್ಲುತ್ತೆ. ಥ್ಯಾಂಕ್ ಯು. ಸೊ ಇಲ್ಲಿ ಇನ್ನೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನ್ ಹೇಳ್ತೀರಾ? ನೀವು ಕೂಡ ಹೋಟೆಲ್ ಅನ್ನು ನಂಬ್ಕೊಂಡಿರ್ತೀರಾ, ತಿಂಡಿ ಕಾಫಿ ವಿಚಾರಕ್ಕೆ ಏನ್ ಹೇಳ್ತೀರಾ? ಸರ್, ಈಗಿನ ಸಿಚುಯೇಷನ್ ಹೆಂಗಾಗಿದೆ ಅಂದ್ರೆ ಜನಕ್ಕೆ ತುಂಬಾ ಸಂಕಟ ಆಗಿದೆ. ಇನ್ನೊಂದೇನಂದ್ರೆ ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಿರೋದ್ರಿಂದ ಗ್ರಾಹಕರಿಗೆ ತುಂಬಾ ತೊಂದರೆ ಆಗ್ತಿದೆ. ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಆಗ್ಲಿ, ದಿನನಿತ್ಯ ಬಳಕೆ ವಸ್ತುಗಳಾಗ್ಲಿ ಜನಗಳಿಗೆ ತುಂಬಾ ಅದು ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇದರಿಂದ ಬೇಗ ಸರ್ಕಾರ ಒಂದು ಜಾರಿಗೆ ತರಬೇಕು, ಒಂದು ನಿಯಮತಿ ತಗೊಂಡು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕಡೆ ಏನು ನಿಮಗೆ ಬೇಕಾದ ತಿಂಡಿ ಊಟ ಸಿಗೋದಿಲ್ಲ, ಮುಂದಿನ ದಿನಗಳಲ್ಲಿ ಇದು ಇನ್ಕ್ರೀಸ್ ಆಗುತ್ತೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಅದು ಆಕ್ಚುಲಿ ಸರ್ಕಾರ ಡಿಸೈಡ್ ಮಾಡಬೇಕು ಸರ್, ಜನಗಳಿಗೆ ಕ್ಲೀನ್ ಆಗಿ ಇದು ಮಾಡಬೇಕು. ಸೊ ಶ್ರುತಿ, ಈ ಒಂದು ಪರಿಸ್ಥಿತಿ ಸದ್ಯದಲ್ಲಿ ಎಲ್ಲ ಹೋಟೆಲ್ಗಳು ಇದೆ ಅಂತ ಹೇಳ್ಬೋದು. ಅವರಿಗೆ ಬೇಕಾದಂತಹ ಮೆನು ಸಿಗ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಸರ್ಕಾರ ಕೂಡ ಡಿಸೈಡ್ ಮಾಡಬೇಕು. ಅದೇ ರೀತಿ ಇರಾನ್, ಇಸ್ರೇಲ್ ಕೂಡ ಡಿಸೈಡ್ ಮಾಡಬೇಕು ಅನ್ನೋದು ಸದ್ಯದ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು. ಶ್ರುತಿ, ಓಕೆ ಗಿರೀಶ್, ಹಾಗೆ ಸಂಪರ್ಕದಲ್ಲಿರಿ. ಈಗ ನೇರವಾಗಿ ಕಲಬುರಗಿ ಕಡೆ ಹೋಗೋಣ. ಶ್ರೀಕಾಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಕಲಬುರಗಿಯಲ್ಲಿ ಹೆಂಗಿದೆ ಪರಿಸ್ಥಿತಿ? ಅಲ್ಲೂ ಕೂಡ ಹೋಟೆಲ್ಗಳಲ್ಲಿ ಊಟ ತಿಂಡಿ ಸಿಗ್ತಾ ಇದೆಯಾ ಅಥವಾ ಎಲ್ಲವೂ ಕೂಡ ಕಟ್ ಆಫ್ ಆಗಿದೆಯಾ? ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ ಇನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಲೀಕರ ರಿಯಾಕ್ಷನ್ ಹೆಂಗಿದೆ ಅಂತ? ಶ್ರುತಿ, ಏನು ಅಂದ್ರೆ ಕಲಬುರಗಿಯಲ್ಲಿ ಸೋಮವಾರದ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಅನ್ನ ಸ್ಥಗಿತಗೊಳಿಸಲಾಗಿದೆ. ಅಂದ್ರೆ ಎಚ್ ಪಿ ಗ್ಯಾಸ್ ಏಜೆನ್ಸಿ ಅವರು ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಅನ್ನ ಬಂದ್ ಮಾಡಿರುವಂತದ್ದು. ಹೀಗಾಗಿ ಹೋಟೆಲ್ ಮಾಲಕರಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿರುವಂತದ್ದು. ಅದಲ್ಲದೆ ಇನ್ನೊಂದು ಕಡೆ ಇಂಡಿಯನ್ ಗ್ಯಾಸ್ ಅವರು ಸದ್ಯಕ್ಕೆ ಏನು ಕಮರ್ಷಿಯಲ್ ಗ್ಯಾಸ್ ಅನ್ನ ಸಪ್ಲೈ ಮಾಡ್ತಿದ್ದಾರೆ, ಆದ್ರೆ ಪೂರಕವಾದಂತಹ ಗ್ಯಾಸ್ ಸಿಗ್ತಾ ಇಲ್ಲುವಂತ ಆರೋಪವನ್ನ ಹೋಟೆಲ್ ಮಾಲೀಕರು ಮಾಡ್ತಿರುವಂತದ್ದು. ಒಂದು ಕಡೆ ಕಮರ್ಷಿಯಲ್
ಗ್ಯಾಸ್ ಅಭಾವ ಉಂಟಾದ್ರೆ, ಇನ್ನೊಂದು ಕಡೆ ಸದ್ಯಕ್ಕೆ ಗೃಹ ಬಳಕೆ ಗ್ಯಾಸ್ ನಲ್ಲಿ ಯಾವುದೇ ವ್ಯತ್ಯಯ ಕಂಡು ಬಂದಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಕೂಡ ಆ ಗೃಹ ಬಳಕೆ ಗ್ಯಾಸ್ಗೂ ಕೂಡ ಸಮಸ್ಯೆ ಉಂಟಾಗಬಹುದು ಅನ್ನುವಂತ ಮಾತನ್ನ ಇಲ್ಲಿನ ಗ್ರಾಹಕರು ಕೂಡ ಹೇಳ್ತಿರುವಂತದ್ದು. ಈ ಕುರಿತು ಯಾವೆಲ್ಲ ಸಮಸ್ಯೆ ಆಗ್ತಾ ಇದೆ ಕಮರ್ಷಿಯಲ್ ಸಿಲಿಂಡರ್ ಬಂದ್ ಆದ ಹಿನ್ನೆಲೆ ಕುರಿತು ಮಾತಾಡೋಕೆ ನಮ್ಮ ಜೊತೆ ಹೋಟೆಲ್ ಮಾಲೀಕರಿದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕಳೆದ 2 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಸ್ಥಗಿತಗೊಳಿಸಿದ್ದಾರೆ ಅನ್ನುವಂತ ಮಾತು. ಏನ್ ಸಮಸ್ಯೆ ಆಗ್ತಾ ಇದೆ ಸರ್? ಸಿಲಿಂಡರ್ ಸಿಗ್ತಾ ಇಲ್ಲ ಸರ್. ಈಗ ಕಮರ್ಷಿಯಲ್ ಸಿಕ್ತಿವ್, ನಮಗ ಕಮರ್ಷಿಯಲ್ ಸಿಗ್ತಾ ಇಲ್ಲ. 2 ದಿನ ಜಾಸ್ತಿ ದಿನ ದಿನ ಸಿಕ್ತಿತ್ತು, ಈಗ ಸಿಗ್ತಾ ಇಲ್ಲ. ವಾರ ಗಂಟೆ ಸಿಗ್ತಾ ಇಲ್ಲ. ಅದಕ್ಕಾಗಿ ಗ್ಯಾಸ್ ಸಿಗುವಂತ ಕೆಲಸ ಆಗ್ಬೇಕು. ಬಹಳ ತೊಂದರೆ ಆಗ್ತದೆ. ಇದ್ರ ಜೊತೆ ಮತ್ತೆ ಮನೆಯವ್ರಿಗೂ ತೊಂದರೆ ಆಗ್ತದೆ. ಹೀಗಾಗಿ ಏನಪ್ಪಾ ಅಂದ್ರೆ ಮತ್ತೆ ನಾವು ಒಲಿ ಕಡೆಗೆ ಲಕ್ಷ್ಯ ಕೊಡ್ಬೇಕಂತ ಪ್ರಾಬ್ಲಮ್ ಬರ್ತದೆ. ಒಲಿ ಹಚ್ಚಬೇಕಾಗ್ತದೆ. ಅದಕ್ಕಾಗಿ ದಯವಿಟ್ಟು ಸರ್ಕಾರ ಕೇಳೋದೇನಪ್ಪ ಅಂದ್ರೆ ನಮ್ಗ ಸಿಲಿಂಡರ್ ಅಂತ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಬೋದು. ಈಗ ಸಿಲಿಂಡರ್ ಪೂರೈಕೆ ಸಮಸ್ಯೆ ಆಗೋದ್ರಿಂದ ದರ ಏರಿಕೆ ಏನಾದ್ರು ಎಕ್ಸ್ಟ್ರಾ ಮಾಡಿದಾರ? ದರ ಏರ್ಸರ್ 60 ರೂಪಾಯಿ ಏರ್ಸರ್. ಕಮರ್ಷಿಯಲ್ ಸಿಲಿಂಡರ್ ಕಮರ್ಷಿಯಲ್ ಅದಕ್ಕ ಏನು 200 ರೂಪಾಯಿ ಏರ್ಸರ್. ಅದಕ್ಕೆ ನಮ್ಗೆ ಜಾಸ್ತಿ ಆಗ್ತದ. ಈಗ ನಮ್ ಜನರಿಗೆ ನಾವು ಎಲ್ಲಾ ದರಗಳು ಏರ್ಯಾವ. ಈಗ ನಾವು ಜನರಿಗೆ ನಾವು ಏನ್ ನಾಷ್ಟ ಕೊಡ್ಬೇಕಾದ್ರೆ ರೇಟ್ ಹೆಚ್ಚು ಕೊಟ್ಟೆ ಗ್ರಾಹಕರು ಬರಲ್ಲ. ಅದ್ಮೇಲೆ ಹೊರೆ ಬೀಳ್ತದ. ಅದಕ್ಕೆ ನಾವು ಕ್ವಾಲಿಟಿನೂ ಕೊಡ್ಬೇಕು, ಕ್ವಾಂಟಿಟಿನೂ ಕೊಡ್ಬೇಕು, ಸರಿಯಾದ ರೀತಿ ಆಹಾರ ಕೊಡ್ಬೇಕು. ಅದಕ್ಕಾಗಿ ಜಾಸ್ತಿ ರೇಟ್ ಬೀಳ್ತದ. ಅದಕ್ಕಾಗಿ ದಯವಿಟ್ಟು ಇದೊಂದು ರೇಟ್ ಕಡಿಮೆ ಮಾಡ್ಬೇಕಂತ ನಾವು ಸರ್ಕಾರದಲ್ಲಿ ಕೇಳ್ತೀವಿ. ಅದೇ ಸದ್ಯ ಕಮರ್ಷಿಯಲ್ HP ದವ್ರು ಬಂದ್ ಮಾಡಿದ್ದಾರೆ, ಇಂಡಿಯಾನ ಕೊಡ್ತಾ ಇದ್ದಾರೆ. ಸಿಗ್ತಾ ಇಲ್ಲ ಸರ್. ಎಕ್ಸ್ಪೈರಿ ಸಿಗ್ತಾ ಇಲ್ಲ, ಯಾವ್ದು ಸಿಗ್ತಾ ಇಲ್ಲ. ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ. ಯಾವಾಗ ಮೊದಲು ಸಿಕ್ತಿತ್ತು, ಈಗ ಕಡಿಮೆ ಸಿಗ್ಲತ್ತದ. ಅದಕ್ಕಾಗಿ ದಯವಿಟ್ಟು ಸಿಗಂಗ ಕೆಲಸ ಮಾಡಬೇಕಂತ ಕೇಳ್ಬೇಕು. ಈಗ ಗ್ಯಾಸ್ ದರ ಹೆಚ್ಚು ಮಾಡಿದ್ರೆ ನೀವು ಗ್ರಾಹಕರಿಗೆ ಏನಾದ್ರು ದರ ಬೀಳುತ್ತಾ ಅಂದ್ರೆ ನಿಮ್ ಕೂಡ ಏನೋ ಹೆಚ್ಚು ಮಾಡೋ ಸಾಧ್ಯತೆಗಳಿದೆ? ಕಸ್ಟಮರ್ ಬರಂಗಿಲ್ಲ. ಹೆಚ್ಚು ಮಾಡ್ತಾರ ಅಂದ್ರೆ ಕಸ್ಟಮರ್ ಯಾಕೆ ಮಾಡಿದ್ರಿ, ಅದು ನಿಮ್ ಪ್ರಾಬ್ಲಮ್. ಅದು ಗ್ಯಾಸ್ ಹೋಗ್ಬೋದ್ರಿ. ನಮಗೂ ಲಾಸ್ ಆಗ್ತದೆ. ಎಲ್ಲ ರೇಟ್ ಇರುತ್ತೆ. ಎಣ್ಣೆ ರೇಟ್ ಎಲ್ಲ ರೇಟ್ ಆಗ್ತದೆ. ಅದೇ ರೇಟ್ ಇರೋದು. ಅದಕ್ಕೆ ನಾವು ಏನ್ ಮಾಡೋದಂತ ಅದಕ್ಕೆ ಪ್ರಾಬ್ಲಮ್ ಅಂತಾರೆ. ಈಗ ಸಾಮಾನ್ಯವಾಗಿ ಗ್ಯಾಸ್ ದರ ಏರಿಕೆ ಮಾಡಿದ್ರೆ ಗ್ರಾಹಕರಿಗೆ ಪಡಿಸುವ ಪ್ರಯತ್ನಗಳಾಗಬೇಕು. ಧನ್ಯವಾದಗಳು ಶ್ರೀಕಾಂತ್, ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ಗಿರೀಶ್ ಕೂಡ ಮಾಹಿತಿ ಕೊಡ್ತಾ ಇದ್ರು. ಧನ್ಯವಾದಗಳು ಇಬ್ಬರಿಗೂ ಕೂಡ.